ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಅಮೆರಿಕ ಸಂಬಂಧ ಸರಿ ಹೋಗ್ತಿದೆ ಅಂತ ಅಂದ್ಕೊಳ್ಳೋ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಖಲಿಸ್ತಾನಿ ಉಗ್ರ ಪನ್ನೂನ್ ಹತ್ಯೆಗೆ ಭಾರತ ಸಂಚು ರೂಪಿಸಿತ್ತು ಅಂತ ಅಮೆರಿಕ ಹೇಳಿದೆ. ನೇರವಾಗಿ ಹೇಳಿಲ್ಲ, ಪರೋಕ್ಷವಾಗಿ ಒಂದಕ್ಕೊಂದು ಲಿಂಕ್ ಆಗೋ ಥರ ಹೇಳಿಕೆ ಕೊಟ್ಟಿದೆ. ಇದು ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಇತ್ತ ಮಿಡಲ್ ಈಸ್ಟ್ನಲ್ಲಿ ಖಾಮೆನಿ ಆಡಳಿತ ಅಂತ್ಯ ಮಾಡೋ ಬಗ್ಗೆ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ಸುದೀರ್ಘ ಯುದ್ಧಕ್ಕೆ ತಯಾರಿ ನಡೆಸುತ್ತಿರೋ ಮಾಹಿತಿ ಸಿಕ್ಕಿದೆ. ಬಾಂಗ್ಲಾದ ಚುನಾವಣೆಯಲ್ಲಿ ಭಾರತ ವಿರೋಧಿ ಉಗ್ರರು ಗೆದ್ದು ಬಂದಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪನ್ನೂನ್ ಕೇಸಿಂದ ಶುರು ಮಾಡೋಣ. ಅಮೆರಿಕ ಭಾರತ ಸಂಬಂಧ ಹಳ್ಳ ಹಿಡಿಯೋ ಸೂಚನೆ ಇದು. ಖಲಿಸ್ತಾನಿ ಉಗ್ರ ಪನ್ನೂನ್ ಹತ್ಯೆಗೆ ಸಂಚು ರೂಪಿಸಿದ ಕೇಸಲ್ಲಿ ಭಾರತ ಮೂಲದ ನಿಖಿಲ್ ಗುಪ್ತಾ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅಮೆರಿಕ ಹೇಳಿದೆ. ನ್ಯೂಯಾರ್ಕ್ನ ಫೆಡರಲ್ ಕೋರ್ಟ್ನಲ್ಲಿ ಶುಕ್ರವಾರ ವಿಚಾರಣೆ ನಡೆಯಿತು. ಈ ವೇಳೆ ನಾನು ಪನ್ನೂನ್ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ನಿಜ, ಹಂತಕರಿಗೆ $15,000 ಹಣವನ್ನು ಕೊಟ್ಟಿದ್ದೆ, ಬಾಡಿಗೆ ಹಂತಕರನ್ನ ನೇಮಿಸಿದ್ದು, ಕೊಲೆಗೆ ಸಂಚು ರೂಪಿಸಿದ್ದು, ಅಕ್ರಮ ಹಣ ವರ್ಗಾವಣೆ ಎಲ್ಲ ಮಾಡಿದ್ದೀನಿ ಅಂತ ಆತ ಒಪ್ಕೊಂಡಿದ್ದಾರೆ. ಹೀಗಂತ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ DOJ ಹೇಳಿಕೆ ರಿಲೀಸ್ ಮಾಡಿದೆ. ಅಲ್ಲದೆ ಈ ಸ್ಟೇಟ್ಮೆಂಟ್ನಲ್ಲಿ ಕೆಲ ಇಂಪಾರ್ಟೆಂಟ್ ಸಾಲುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪನ್ನೂನ್ ಹತ್ಯೆಗೆ ಭಾರತದ ಸರ್ಕಾರಿ ಉದ್ಯೋಗಿಯೊಬ್ಬರು ನಿರ್ದೇಶನ ಕೊಟ್ಟಿದ್ರು. ಆ ಆದೇಶದ ಮೇರೆಗೆ ಗುಪ್ತಾ ಈ ಕೆಲಸ ಮಾಡಿದ್ದಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲ, ಈ ನಿಖಿಲ್ ಗುಪ್ತಾರಿಗೆ ಭಾರತದ ಗೂಢಚರ ಸಂಸ್ಥೆ ರಾ ಜೊತೆ ಲಿಂಕ್ ಇತ್ತು ಅಂತ ದೋಷಾರೋಪವನ್ನು ಮೆನ್ಷನ್ ಮಾಡಲಾಗಿದೆ. 2023 ಹೊತ್ತಿಗೆ ಈ ಗುಪ್ತಾ ಭಾರತದಲ್ಲಿ ಮತ್ತು ಇತರ ರಾಷ್ಟ್ರಗಳಲ್ಲಿ ಇರೋರೊಂದಿಗೆ ಕೆಲಸ ಮಾಡ್ತಾ ಇದ್ರು. ಇದೇ ಪನ್ನೂನ್ ಹತ್ಯೆ ಯತ್ನ ಕೇಸ್ನಲ್ಲಿ ಆರೋಪ ಎದುರಿಸ್ತಾ ಇರೋ ವಿಕಾಸ್ ಯಾದವ್ ಜೊತೆ ಕೂಡ ಗುಪ್ತಾ ವರ್ಕ್ ಮಾಡಿದ್ದಾರೆ. ವಿಕಾಸ್ ಯಾದವ್ ಭಾರತದ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಭಾರತದ ರಾ ಇದೇ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ಒಂದು ಭಾಗ. ಈ ವಿಕಾಸ್ ಯಾದವ್ 2023 ಮೇ ತಿಂಗಳಲ್ಲಿ ಗುಪ್ತಾರನ್ನ ಕಾಂಟ್ಯಾಕ್ಟ್ ಮಾಡಿ ಹತ್ಯೆ ಮಾಡೋಕೆ ರಿಕ್ರೂಟ್ ಮಾಡಿಕೊಂಡ್ರು. ಅಟಾರ್ನಿ ಮತ್ತು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿರೋ ಪನ್ನೂನ್ ಹತ್ಯೆಗೆ ಸಂಚು ರೂಪಿಸುತ್ತಿರುವಾಗ ಗುಪ್ತಾ ಭಾರತ ಸರ್ಕಾರದ ಉದ್ಯೋಗಿಯಾಗಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಹಾಗೆ ಪನ್ನೂನ್ನ ಸಂತ್ರಸ್ತ ಅಂತಲೂ ಮೆನ್ಷನ್ ಮಾಡಲಾಗಿದೆ ಅದರಲ್ಲಿ. ಇನ್ನು ನ್ಯೂಯಾರ್ಕ್ನ ಅಟಾರ್ನಿ ಆಫೀಸ್ ಕೂಡ ಈ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಗುಪ್ತಾ ಭಾರತೀಯ ಪ್ರಜೆ ಹಾಗೂ ಅಲ್ಲಿನ ನಿವಾಸಿ ಕೂಡ ಆಗಿದ್ರು. ಕೆಲ ಮೆಸೇಜ್ ಇಮೇಲ್ಗಳಲ್ಲಿ ತಾವು ಅಂತಾರಾಷ್ಟ್ರೀಯ ನಶಾವಸ್ತು ಜಾಲದಲ್ಲಿ ಹಾಗೂ ಅಕ್ರಮ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆಗಿರೋದಾಗೂ ಕೂಡ ಗುಪ್ತಾ ಹೇಳ್ಕೊಂಡಿದ್ರು. ವಿಕಾಸ್ ಯಾದವ್ ಜೊತೆ ಮಾಡಿದ ಮೆಸೇಜ್ನಲ್ಲಿ ಇವೆಲ್ಲ ಉಲ್ಲೇಖ ಆಗಿದ್ವು. ಇನ್ನು ಪನ್ನೂನ್ ಕೊಲೆ ಮಾಡೋಕೆ ಗುಪ್ತಾ ಹಂತಕರನ್ನ ಹುಡುಕ್ತಿರುವಾಗ ಒಬ್ಬ ಕ್ರಿಮಿನಲ್ನ ಕಾಂಟ್ಯಾಕ್ಟ್ ಸಿಗತ್ತೆ. ಆತ ಹಂತಕರನ್ನ ಅರೇಂಜ್ ಮಾಡಿ ಕೊಡ್ತಾನೆ ಅಂತ ಗುಪ್ತಾ ಅಂದ್ಕೊಂಡಿದ್ರು. ಆದರೆ ಅಲ್ಲಿ ವಿಚಾರ ಬೇರೆಯಾಗಿತ್ತು. ಆ ಕ್ರಿಮಿನಲ್ಲೇ ಅಲ್ಲ, ಆತ ಅಮೆರಿಕದ ಅಂಡರ್ ಕವರ್ ಪೊಲೀಸ್ ಆಫೀಸರ್. ಅವನಿಂದ ಈ ವಿಚಾರ ಗೊತ್ತಾಗಿದೆ. ಅವರೊಂದಿಗೆ ಈ ಗುಪ್ತಾ ನೋಡಿ ಪನ್ನೂನ್ ಹತ್ಯೆ ಮಾಡಿ $1,00,000 ಕೊಡ್ತೀನಿ ಅಂತ ಆಫರ್ ಕೊಟ್ಟರು. ಜೂನ್ 2023 ಅಡ್ವಾನ್ಸ್ ಆಗಿ $15,000 ಕೊಡಲಾಗಿತ್ತು. ಇದೇ ಟೈಮ್ನಲ್ಲಿ ಆತ ಕೆನಡಾದ ಗುರುದ್ವಾರದ ಹೊರಗಡೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆ ನಡೆಯುತ್ತೆ. ಇದಾದ ಬೆನ್ನಲ್ಲೇ ಯಾದವ್ ನಿಜ್ಜರ್ ಮೃತದೇಹ ವಿಡಿಯೋವನ್ನು ಗುಪ್ತಾಗೆ ಕಳಿಸಿದ್ದ. ಅಲ್ಲದೆ ನಿಜ್ಜರ್ ಕೊಲೆಯಾದ ಒಂದು ದಿನದ ನಂತರ ನಿಜ್ಜರ್ ಕೂಡ ನಮ್ಮ ಟಾರ್ಗೆಟ್ ಆಗಿದ್ದ ಅಂತ ಗುಪ್ತಾ ಸೋ ಕಾಲ್ಡ್ ಕ್ರಿಮಿನಲ್ ಅಥವಾ ಅಂಡರ್ ಕವರ್ ಏಜೆಂಟ್ಗೆ ಹೇಳಿದ್ದ. ಅಲ್ಲದೆ ನಮ್ಮ ಹತ್ರ ತುಂಬ ಟಾರ್ಗೆಟ್ಸ್ ಇವೆ, ಸೊ ನಾವು ಕಾಯ್ತಾ ಕೂರೋ ಹಾಗಿಲ್ಲ, ಬೇಗ ಪನ್ನೂನನ್ನು ಮುಗಿಸ್ಬಿಡೋಣ ಅಂತ ಹೇಳಿದ್ದ. ಅದರ ಮರುದಿನವೇ ಪನ್ನೂನ್ಗೆ ಸಂಬಂಧಪಟ್ಟ ನ್ಯೂಸ್ ಆರ್ಟಿಕಲ್ ಅನ್ನ ವಿಕಾಸ್ ಯಾದವ್ ಗುಪ್ತಾಗೆ ಕಳಿಸಿದ್ರು. ಅದರಲ್ಲಿ ಇದು ನಮ್ಮ ಆದ್ಯತೆ ಈಗ ಅಂತ ಯಾದವ್ ಗುಪ್ತಾಗೆ ಹೇಳಿದ್ರು ಅಂತ ಅಟಾರ್ನಿ ಆಫೀಸ್ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ತುಂಬ ಸ್ಟ್ರಾಂಗ್ ಆಗಿ ಮಾತಾಡಿದೆ. FBI ಅಸಿಸ್ಟೆಂಟ್ ಡೈರೆಕ್ಟರ್ ಮಾತನಾಡಿದ್ದಾರೆ. ನೋ ಮ್ಯಾಟರ್ ವಾಟ್, ನೀವು ಎಲ್ಲಿದ್ದೀರಿ, ನಾವು ಬಿಡೋದಿಲ್ಲ. ಅಮೆರಿಕನ್ ಸಿಟಿಸನ್ಸ್ಗೆ ಹಾನಿ ಮಾಡಕ್ಕೆ ಬಂದರೆ, ಅವ್ರು ಅಮೆರಿಕನ್ ಸಿಟಿಸನ್ಸ್ ಆಗಿದ್ರು, ಅವ್ರ ಮೇಲೆ ವೈಲೆನ್ಸ್ ಮಾಡಕ್ಕೆ ಬಂದರೆ, ಹತ್ಯೆ ಮಾಡೋಕ್ಕೆಲ್ಲ ಬಂದರೆ ನಿಮ್ಮನ್ನು ಎಲ್ಲೇ ಇದ್ರೂ ಕೂಡ ನಾವು ಬಿಡೋದಿಲ್ಲ, ಚೇಸ್ ಮಾಡಿ ನಿಮ್ಮನ್ನು ಜಸ್ಟಿಸಿಗೆ ಎಳ್ಕೊಂಬರ್ತೀವಿ, ನ್ಯಾಯಕ್ಕೆ ಒಳಪಡಿಸ್ತೀವಿ ಅನ್ನೋ ಓಪನ್ ಬೆದರಿಕೆಗಳನ್ನು ಅಮೆರಿಕದ FBI ಅಸಿಸ್ಟೆಂಟ್ ಡೈರೆಕ್ಟರ್ ನೀಡಿದ್ದಾರೆ. ಅಂದರೆ ಸ್ವಲ್ಪ ಸ್ಟ್ರಾಂಗ್ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ. ಓಕೆ, ನಿಮ್ಮ ಸಿಟಿಸನ್ಸ್ ಅವ್ರಿಗೇನು ಮಾಡಬಾರ್ದು, ನಮ್ಮ ಸಿಟಿಸನ್ಸ್ ಕತೆ ಏನು? ನಮ್ಮಲ್ಲಿ ಉಗ್ರವಾದ ಮಾಡೋರಿಗೆ ನಾವೇನು ಮಾಡಬೇಕು? ನಾವು ಹಾಗೆ ಮಾಡೋದು. ಭಾರತವು ಹಾಗೆ ಮಾಡೋದಲ್ವಾ? ನಮ್ಮ ಸಿಟಿಸನ್ಸ್ಗೆ ಹಾನಿ ಮಾಡೋಕ್ಕೆ ಪ್ರಯತ್ನ ಪಡೋರು ಎಲ್ಲಿದ್ದರೂ ಕೂಡ ನಾವು ಜಸ್ಟಿಸಿಗೆ ಹೇಳ್ಕೊಂಡು ಹೋಗ್ತೀವಲ್ವಾ? ಒಂದು ವೇಳೆ ನಾವು ಮಾಡಿದ್ರೂ ಕೂಡ ಆ ಥರ ಆಪರೇಷನ್ಸನ್ನು ಅದಕ್ಕೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಭಾರತ ಕಾಲ ಬದಲಾಗಿದೆ. ಈಗ ಅದೆಲ್ಲ ಕೇಳಿಕೊಂಡು ನಿಮ್ಮದು ಇದೆಲ್ಲ ಬೆದರಿಕೆಗಳಿಗೆಲ್ಲ ಬಗ್ತಾ ಕೂರೋಕ್ಕೆ ವೆನೆಜುವೆಲಾ ಅಲ್ಲ ಭಾರತ. ಈ ಮೂಲಕ ಇದರಲ್ಲಿ ಭಾರತ ರಾ ಮತ್ತು ಇತರ ಅಧಿಕಾರಿಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋಕೆ ಅಮೆರಿಕ ಪ್ರಯತ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಇದನ್ನೆಲ್ಲ ನಾವೇ ಮಾಡಿದ್ದೀವಿ ಅಂತ ಗುಪ್ತಾ ಒಪ್ಕೊಂಡಿದ್ದಾರೆ ಅಂತ ಅಮೆರಿಕ ಹೇಳಿರೋದು ಪ್ರಕರಣದ ತೀವ್ರತೆಯನ್ನು ಜಾಸ್ತಿ ಮಾಡಿದೆ. ಇನ್ನು ಮೇ 29
ಅವರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಆಗೋ ಲೆಕ್ಕಾಚಾರ ಇದೆ. ಈ ಕೇಸ್ನ ಹಿನ್ನೆಲೆ ಸ್ವಲ್ಪ ನೋಡಬೇಕು. 2023 ಜೂನ್ನಲ್ಲಿ ಪನ್ನನ್ನ ಹತ್ಯೆ ಮಾಡೋಕೆ ಭಾರಿ ಸಂಚು ನಡೆದಿದೆ ಅಂತ ಅಮೆರಿಕದ ಗುಪ್ತಚರ ಏಜೆನ್ಸಿ ಇದ್ದಕ್ಕಿದ್ದ ಹಾಗೆ ಆರೋಪ ಮಾಡಿತ್ತು. ನಿಖಿಲ್ ಗುಪ್ತಾ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಅಲ್ಲಿನ ತನಿಖಾಧಿಕಾರಿಗಳು ಹೇಳಿದರು. ಅದಾದಮೇಲೆ ಗುಪ್ತಾ ನಾಪತ್ತೆಯಾಗಿದ್ರು. ಆದರೆ ಚೆಕ್ ರಿಪಬ್ಲಿಕ್ನಲ್ಲಿ ಗುಪ್ತಾರನ್ನು ಬಂಧಿಸಲಾಯಿತು. ಆಮೇಲೆ ಅಮೆರಿಕಗೆ ವಾಪಸ್ ಕೊಡಲಾಯಿತು. 2024 ಜೂನ್ನಿಂದ ಗುಪ್ತಾ ನ್ಯೂಯಾರ್ಕ್ನ ಬ್ರೂಕ್ಲಿನ್ ಜೈಲಿನಲ್ಲಿದ್ದಾರೆ. ಇಷ್ಟು ದಿನ ಗುಪ್ತಾ ತಮ್ಮ ಮೇಲಿರೋ ಆರೋಪಗಳನ್ನು ತಳ್ಳಿ ಹಾಕ್ತಾ ಬಂದಿದ್ರು. ಆದರೆ ಈಗ ಒಪ್ಕೊಂಡಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಇನ್ನು ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಅಮೆರಿಕ ಹೇಳ್ತಾ ಬಂದಿತ್ತು. ಆದರೆ ಭಾರತ ಈ ಹಿಂದೆ ಅಮೆರಿಕ ಹೇಳಿದಾಗ ಕಡ್ಡಿ ತುಂಡು ಮಾಡದಂತೆ ಅಲ್ಲಗಳೆದಿದೆ. ಸಾಕ್ಷ್ಯ ಕೊಡಿ, ತನಿಖೆ ಮಾಡ್ತೀವಿ ಅಂತ ಕೇಳ್ತಾ ಇದೆ. ರಷ್ಯಾದಂತಹ ಅನೇಕ ಮಿತ್ರ ರಾಷ್ಟ್ರಗಳು ಕೂಡ ಅಮೆರಿಕ ಸುಮ್ಮನೆ ಸುಳ್ಳು ಹೇಳ್ತಾ ಇದೆ, ಸಾಕ್ಷ್ಯ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ರು. ಈಗ ಈ ಬೆಳವಣಿಗೆ ಆಗಿರೋದು ತುಂಬ ಮಹತ್ವ ಪಡ್ಕೊಳ್ತಾ ಇದೆ. ಅಮೆರಿಕ ಭಾರತ ಸಂಬಂಧದಲ್ಲಿ ಸಾಕಷ್ಟು ಏರಿಳಿತ ಆಲ್ರೆಡಿ ಇದೆ. ಈ ಟೈಮಿಂಗ್ ಇನ್ನೂ ಇಂಟ್ರೆಸ್ಟಿಂಗ್. ಆದರೆ ಒಂದು ಸಮಾಧಾನದ ವಿಚಾರ ಏನು ಅಂದರೆ, ಬೈಡೆನ್ ಅಡ್ಮಿನಿಸ್ಟ್ರೇಷನ್ ಅಥವಾ ಡೆಮೊಕ್ರಾಟ್ಸ್ ಇಂಥ ವಿಚಾರಗಳಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾರೆ. ಅದರಲ್ಲಿ ರಿಪಬ್ಲಿಕನ್ಸ್, ಅದರಲ್ಲೂ ಕೂಡ ಈ ಟ್ರಂಪ್ರಂಥ ವ್ಯಕ್ತಿಗಳು ಹೌದಾ ಟಾರ್ಗೆಟ್ ಮಾಡ್ತಾ ಇತ್ತಾ ಭಾರತ, ಯಾಕೆ ಉಗ್ರನ ಹೊಡೆದ್ರೆ ಹೊಡ್ಕೊಳ್ಳಿ ಬಿಡಿ ಅನ್ನೋ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿ ಈ ಟ್ರಂಪ್. ಹಾಗಾಗಿ ನೋಡಬೇಕು ಏನು ಹೇಳ್ತಾರೆ, ಟ್ರಂಪ್ ನಿಲುವೇನು ಇದರಲ್ಲಿ, ವೈಟ್ ಹೌಸ್ನ ನಿಲುವು ಏನು ಅನ್ನೋದು ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ. ಹಾಗಂತ ಸುಮ್ಮನೆ ಬಿಟ್ಬಿಡ್ತಾರೆ ಅಂತಲ್ಲ. ಟ್ರಂಪ್ ಎಲ್ಲವನ್ನೂ ಬಿಸ್ನೆಸ್ಗೆ, ಟ್ಯಾರಿಫ್ಗೆ ಎಲ್ಲ ಯೂಸ್ ಮಾಡುವಂಥ ಮನುಷ್ಯ. ಸೊ ಇದನ್ನು ಯಾವ ಥರ ಈಗ ಲೆವರೇಜ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಟ್ರಂಪ್ಗೆ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು ಅವೆಲ್ಲ ಏನು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಅವರಿಗೆ. ಸೌದಿ ಅರೇಬಿಯಾದಲ್ಲಿ ಪಟ್ಟದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಮೇಲೂ ಕೂಡ ಅವರಿಗೆ ಜಮಾಲ್ ಖಶೋಗಿ ಹತ್ಯೆ ಕೇಸ್ನಲ್ಲಿ ನೇರವಾಗಿ ಆರೋಪ ಇತ್ತು, ಇವರೇ ಮಾಡಿಸಿದ್ದು ಅಂಥೇಳಿ. ಬೈಡೆನ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಎಲ್ಲ ಬಹಳ ತಲೆಗೆಡಿಸ್ಕೊಂಡಿದ್ರು ಇದ್ರ ಬಗ್ಗೆ ಅಲ್ವಾ. ಆದರೆ ಟ್ರಂಪ್ ಅಂತೂ ಅಪ್ಪಿ ಮುದ್ದಾಡ್ತಿದ್ದಾರೆ MBSನ, ತಲೆನೇ ಕೆಡಿಸ್ಕೊಳ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಇರೋ ಸ್ನೇಹಿತರೆ, ಭಾರತದ ಪಾಲಿಗೆ ಫೆಬ್ರವರಿ 14 ಅತ್ಯಂತ ಕರಾಳ ದಿನ. ಪುಲ್ವಾಮಾ ಉಗ್ರ ದಾಳಿ ನಡೆದು 7 ವರ್ಷ ಆಗಿದೆ. ಈಗ 40 ವೀರ ಯೋಧರು ಹುತಾತ್ಮರಾದರು. ಆ ಯೋಧರಿಗಾಗಿ ಪುಲ್ವಾಮಾದ ಲೇಥಾಪೋರಾದ CRPF ಕ್ಯಾಂಪ್ನಲ್ಲಿ ಅವರನ್ನು ನೆನೆಸಿಕೊಳ್ಳೋ, ಅವರಿಗೆ ನಮಿಸೋ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ಇದರಲ್ಲಿ CRPF, ಜಮ್ಮು ಕಾಶ್ಮೀರ ಆಡಳಿತ ಮತ್ತು ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಡೇ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ರಧಾನಿ ಮೋದಿ 2019 ಇದೇ ದಿನ ಪುಲ್ವಾಮಾದಲ್ಲಿ ವೀರ ಯೋಧರು ಪ್ರಾಣ ತ್ಯಾಗ ಮಾಡಿದರು. ಅವರ ತ್ಯಾಗ, ಅವರ ರಾಷ್ಟ್ರ ಸೇವೆ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅಂತ ಹೇಳಿ PM ಮೋದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಉಪರಾಷ್ಟ್ರಪತಿ CB ರಾಧಾಕೃಷ್ಣನ್, ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಅನೇಕರು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ ಹೈ ಅಲರ್ಟ್ನಲ್ಲಿದೆ, ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ. ಕಾಶ್ಮೀರ ಪೊಲೀಸರು ಕೂಡ ಅನೇಕ ಕಮರ್ಷಿಯಲ್ ಸೆಂಟರ್ ಮತ್ತು ಹಲವು ಹೋಟೆಲ್ಗಳನ್ನು ಪರಿಶೋಧನೆ ಮಾಡಿದ್ದಾರೆ. ತಪಾಸಣೆ ಜೋರಿದೆ ಕಾಶ್ಮೀರದಲ್ಲಿ. ಇನ್ನು ಮಿಡಲ್ ಈಸ್ಟ್ ಉದ್ವಿಗ್ನತೆ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗ ಇರಾನ್ನಲ್ಲಿ ಆಡಳಿತದ ಬದಲಾವಣೆಯಾದ್ರೇನೆ ಒಳ್ಳೆಯದಾಗೋದು ಅಂತ ಟ್ರಂಪ್ ಹೇಳಿದ್ದಾರೆ. ರಿಜಿಮ್ ಚೇಂಜ್, ಖಾಮಿನೆಗಳನ್ನು ಕಿತ್ತಾಕೋಕೆ ಸಂಬಂಧಪಟ್ಟಂತೆ ಕಳೆದ 47 ವರ್ಷಗಳಿಂದ ಬರೀ ಮಾತು ಮಾತಾಡ್ತಾನೆ ಇದ್ದಾರೆ. ಈ ಮಾತಾಡೋ ಕಾರ್ಯಕ್ರಮದಿಂದಲೇ ಅನೇಕ ಜನ ಜೀವ ಕಳ್ಕೊಂಡಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡು ಅಂಗಾಂಗಗಳನ್ನು ಕಳ್ಕೊಂಡಿದ್ದಾರೆ. ದೀರ್ಘಕಾಲದಿಂದ ಮಾತುಕತೆ ಆಗ್ತಿದೆ, ಏನು ಯೂಸ್ ಆಗಿಲ್ಲ. ಈಗಲೂ ಆಗ್ತಿದೆ, ಆದರೂ ನಿರ್ಣಾಯಕ. ಮುಂದೇನಾಗುತ್ತೆ ನೋಡೋಣ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆದರೆ ಒಳ್ಳೆಯದು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಖಾಮಿನೆಗಳನ್ನು ಇಳಿಸಿ ನೆಕ್ಸ್ಟ್ ಯಾರು ಬರಬೇಕು ಅಂತ ಕೇಳಿದಕ್ಕೆ ತುಂಬ ಜನ ಇದ್ದಾರೆ ಅನ್ನೋ ಉತ್ತರವನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಕಡೆಯಿಂದ ಮತ್ತೊಂದು ಮಾಹಿತಿ ಇದೆ. ಇರಾನ್ ವಿರುದ್ಧ ಅಮೆರಿಕ ದೀರ್ಘಕಾಲದ ಸೇನಾ ಕಾರ್ಯಾಚರಣೆ ನಡೆಸೋಕ್ಕೂ ತಯಾರಿ ಮಾಡಿಕೊಳ್ತಿದೆ. ಜಸ್ಟ್ ಒಂದೇ ಬಾರಿ ಮಡೂರನನ್ನು ಹೊತ್ಕೊಂಬರೋಕ್ಕೆ ಆ ಥರದ್ದಲ್ಲ, ಫುಲ್ ಪ್ಲೆಜ್ಡ್ ವಾರ್ಗೂ ಕೂಡ ರೆಡಿ ಆಗ್ತಾ ಇದೆ, ಹಲವು ವಾರಗಳ ಯುದ್ಧಕ್ಕೆ ಅಂತ. ಈ ಸಂಭಾವ್ಯ ಕಾರ್ಯಾಚರಣೆಗೆ ಸೇನೆ ಕಂಪ್ಲೀಟ್ ಪ್ರಿಪರೇಷನ್ ಮೋಡ್ನಲ್ಲಿದೆ ಅಂತ ಅಮೆರಿಕನ್ ಅಫಿಷಿಯಲ್ಸ್ ಹೇಳಿದ್ದಾರೆ. ಆಲ್ರೆಡಿ ನಿಮಗೆ ಹಿಂದಿನ ರಿಪೋರ್ಟ್ಸ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಮೆರಿಕ ತನ್ನ USS ಜೆರಾಲ್ಡ್ R. ಫೋರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕೂಡ ಕಳಿಸ್ಕೊಟ್ಟಿದೆ. ಇದು ಸೆಕೆಂಡ್ ಕ್ಯಾರಿಯರ್. ಇದೆಲ್ಲ ಮಾಡ್ತಿರೋದು ದೊಡ್ಡ ಯುದ್ಧಕ್ಕೆ ತಯಾರಿಯ ಭಾಗವಾಗಿ. ಇನ್ನು ಬಾಂಗ್ಲಾ ಚುನಾವಣೆಯಲ್ಲಿ ಭಾರತದ ಪಾಲಿಗೆ ಒಂದು ಆಘಾತಕಾರಿ ಸುದ್ದಿ ಇದೆ. ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ 2 ಉಗ್ರರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಪಾರ್ಲಿಮೆಂಟ್ಗೆ. ಈ ಹಿಂದೆ ಖಾಲಿದಾ ಜಿಯಾ ಸರ್ಕಾರದಲ್ಲಿ ಗೃಹ ಖಾತೆ ರಾಜ್ಯ ಸಚಿವನಾಗಿದ್ದ ಲುತ್ಫುಜ್ಜಮಾನ್ ಬಾಬರ್ ನೆಟ್ರೋಕೋನಾ ಕ್ಷೇತ್ರದಿಂದ ಗೆದ್ದಿದ್ದಾನೆ. ಈತ ಉಲ್ಫಾ ಉಗ್ರರಿಗೆ 10 ಟ್ರಕ್ ಶಸ್ತ್ರಾಸ್ತ್ರ ಸಾಗಿಸಿದ ಕೇಸ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ. ಏನೊಬ್ಬ ಅಬ್ದುಸ್ಸಲಾಂ ಪಿಂಟು ಭಾರತದಲ್ಲಿ ಸ್ಫೋಟ ನಡೆಸಿದ್ದ ಹುಜಿ ಉಗ್ರರಿಗೆ ಸಹಾಯ ಮಾಡಿದ್ದ.
ಇವರಿಬ್ಬರ ಜೊತೆಗೆ 1971 ಯುದ್ಧಾಪರಾಧದ ಕೇಸ್ನಲ್ಲಿ ಜಮಿಯತ್ ನಾಯಕ ATM ಅಜರುಲ್ ಇಸ್ಲಾಂ ಕೂಡ ಗೆದ್ದು ಬಂದಿದ್ದಾನೆ. ಶೇಖ್ ಹಸೀನಾ ಸರ್ಕಾರ ಅಧಿಕಾರ ಕಳ್ಕೊಂಡ ಮೇಲೆ ಬಂದಂತಹ ಮೊಹಮ್ಮದ್ ಯೂನುಸ್ ಸರ್ಕಾರ ಇವ್ರನ್ನೆಲ್ಲ ಹಂಗಾಮಿ ಸರ್ಕಾರದ ಅವಧಿಯಲ್ಲಿ ದೋಷ ಮುಕ್ತ ಮಾಡಲಾಗಿತ್ತು. ಈಗ ನೇರವಾಗಿ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಎಲೆಕ್ಷನ್ನಲ್ಲಿ ಗೆದ್ದಿರೋ BNP ಪಾರ್ಟಿ ಭಾರತದ ಮುಂದೆ ದೊಡ್ಡ ಡಿಮಾಂಡ್ ಇಟ್ಟಿದೆ. ಶೇಖ್ ಹಸೀನಾರನ್ನ ಕೂಡಲೇ ಭಾರತ ಬಿಟ್ಕೊಡ್ಬೇಕು, ವಾಪಸ್ ಕಳಿಸ್ಬೇಕು ಬಾಂಗ್ಲಾಗೆ ಅಂತ BNPಯ ಹಿರಿಯ ನಾಯಕ ಸಲಾಹುದ್ದೀನ್ ಅಹಮದ್ ಆಗ್ರಹ ಮಾಡಿದ್ದಾರೆ. ಹಸೀನಾ ಬಾಂಗ್ಲಾದಲ್ಲಿ ಹತ್ಯಾಕಾಂಡ ನಡೆಸಿದ್ದಾರೆ. ಹೀಗಾಗಿ ಇಲ್ಲಿನ ಕಾನೂನು ಪ್ರಕಾರ ವಿಚಾರಣೆಯನ್ನು ಫೇಸ್ ಮಾಡಬೇಕು. ಭಾರತದ ಜೊತೆಗೆ ನಾವು ಒಳ್ಳೆ ಸಂಬಂಧವನ್ನು ಬಯಸ್ತೀವಿ ನಿಜ, ಆದರೆ ನಮ್ಮ ಈ ನ್ಯಾಯಯುತ ಬೇಡಿಕೆಯನ್ನು ಭಾರತ ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ಬರ್ತಿದ್ದ ಹಾಗೆ ಭಾರತ ಬಾಂಗ್ಲಾ ಸಂಬಂಧ ಸುಧಾರಿಸೋಕೆ ಹೆಜ್ಜೆ ಇಡಲಾಗ್ತಿದೆ. ಇಂಡೋನೇಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿರೋ ಹಿರಿಯ ಅಧಿಕಾರಿ ಸಂದೀಪ್ ಚಕ್ರವರ್ತಿ ಅವ್ರನ್ನ ಬಾಂಗ್ಲಾಗೆ ಮುಂದಿನ ಹೈಕಮಿಷನರ್ ಆಗಿ ನೇಮಿಸೋ ಸಾಧ್ಯತೆ ಇದೆ. 1996 ಬ್ಯಾಚ್ನ IFS ಆಫೀಸರ್ ಆಗಿರೋ ಇವರು ಈ ಹಿಂದೆ 2012-2015 ಅವಧಿಯಲ್ಲಿ ಬಾಂಗ್ಲಾದಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಬೆಂಗಾಲಿ ಚೆನ್ನಾಗಿ ಮಾತನಾಡ್ತಾರೆ. ಹೀಗಾಗಿ ಬಾಂಗ್ಲಾದಲ್ಲಿ ಪ್ರಣಯ್ ವರ್ಮಾ ಭಾರತದ ಹೈಕಮಿಷನರ್ ಆಗಿದ್ದು, ಹೊಸ ಸರ್ಕಾರ ಬಂದು ಸೆಟಲ್ ಆದ ಬಳಿಕ ಸಂದೀಪ್ ಅವರ ನೇಮಕ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಈ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಬೆನ್ನಲ್ಲೇ ಬಾಂಗ್ಲಾದ ಹಲವು ಕಡೆ ಹಿಂಸಾಚಾರ ಆಗಿದೆ. ಮುನ್ಷಿಗಂಜ್ ಜಿಲ್ಲೆಯಲ್ಲಿ ನಡೆದ ಭೀಕರ ಘರ್ಷಣೆಯಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಿದ್ದು 10ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಹಾಗೆ ಬಾರ್ಗೇರ್ಹಟ್, ಜನೈದಾ, ಕಿಶೋರ್ಗಂಜ್ ಮುಂತಾದ ಕಡೆ ಘರ್ಷಣೆಯಾಗಿದೆ. ಒಟ್ಟು 80ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇವೆ. ಏನೋ ನೆಹರು ಕಾಲದಲ್ಲಿ ಚೀನಾದೊಂದಿಗೆ ಮಾಡಿಕೊಂಡ ಪಂಚಶೀಲ ಒಪ್ಪಂದದ ಬಗ್ಗೆ CDS ಜನರಲ್ ಅನಿಲ್ ಚೌಹಾಣ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾ ಜೊತೆಗಿನ ಗಡಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ನೆಹರು ಈ ಡೀಲ್ ಮಾಡಿಕೊಂಡ್ರು, ಆದರೆ ಚೀನಾ ಇದಕ್ಕೆ ಕಮಿಟ್ ಆಗಿರಲಿಲ್ಲ ಅಂತ ಹೇಳಿದ್ದಾರೆ. ಡೆಹ್ರಾಡೂನ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಚೌಹಾಣ್, ಬ್ರಿಟಿಷರು ಹೋದ ಮೇಲೆ ಚೀನಾ ಜೊತೆಗಿನ ಗಡಿ ಗುರುತಿಸೋದು ನೆಹರುಗೆ ದೊಡ್ಡ ಸವಾಲಾಗಿತ್ತು. ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ ನಡುವೆ ಇರೋ 890 ಕಿಲೋಮೀಟರ್ ಉದ್ದದ ಮಕ್ಮಹನ್ ಲೈನ್ ಬಗ್ಗೆ ನೆಹರುಗೆ ಚೆನ್ನಾಗಿ ಗೊತ್ತಿತ್ತು. 1913 ಶಿಮ್ಲಾ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಅಧಿಕಾರಿ ಹೆನ್ರಿ ಮಕ್ಮಹನ್ ಎಳೆದಂತಹ ಈ ಗಡಿಯನ್ನು ಚೀನಾ ಅಂದಿನಿಂದಲೇ ಬಲವಂತವಾಗಿ ಹೇರಿದ್ದು ಅಂತ ತಿರಸ್ಕರಿಸ್ತಾ ಬಂದಿತ್ತು. ಹೀಗಿರೋ ನೆಹರು ಅಂದ್ಕೊಂಡ್ರು ಟಿಬೆಟ್ ಚೀನಾದೇ ಅಂತ ಒಪ್ಕೊಂಡ್ರೆ ಈ ಗಡಿ ಸಮಸ್ಯೆ ಬಗೆಹರಿಯುತ್ತೆ, ಚೀನಾ ಸುಮ್ಮನಾಗುತ್ತೆ ಅಂತ ಅಂದುಕೊಂಡು 1954 ಚೀನಾ ಜೊತೆ ಪಂಚಶೀಲ ಒಪ್ಪಂದಕ್ಕೆ ಸೈನ್ ಹಾಕದಂಗೆ ಕಾಣಿಸ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟರು CDS ಅವರು. ಆದರೆ ಚೀನಾ ಮಾತ್ರ ಈ ಒಪ್ಪಂದವನ್ನು ಕೇವಲ ವ್ಯಾಪಾರ ದೃಷ್ಟಿಯಲ್ಲಿ ನೋಡ್ತು, ಗಡಿದು ಸಂಬಂಧನೇ ಇಲ್ಲ ಅಂತ ಹೇಳ್ತು. ಆಗಿನ ಕಾಲದ ಪರಿಸ್ಥಿತಿ ನೋಡಿದ್ರೆ ಟಿಬೆಟ್ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ಭಾರತ ಮತ್ತು ಚೀನಾ ನಡುವೆ ಒಂದು ಬಫರ್ ಸ್ಟೇಟ್ ಇರ್ತಾ ಇತ್ತು. ಆದರೆ ನಾವು ಟಿಬೆಟ್ ಮೇಲಿನ ಹಕ್ಕನ್ನು ಬಿಟ್ಟುಕೊಟ್ಟಿದ್ದರಿಂದ ಚೀನಾ ಸೇನೆ ನೇರವಾಗಿ ನಮ್ಮ ಗಡಿಗೆ ಬಂದು ನಿಲ್ಲುವಂತಾಯಿತು. ಮುಂದೆ 1962 ಗಡಿಯಲ್ಲಿ ಚೀನಾ ಯುದ್ಧ ಎಲ್ಲ ಮಾಡಿತು. ಇದೇ ಈಗಿನ ಎಲ್ಲ ಗಡಿ ಸಮಸ್ಯೆಗಳಿಗೆ ಮತ್ತು ಅಸ್ಥಿರತೆಗೆ ಮೂಲ ಕಾರಣ ಆಯಿತು ಅಂತ CDS ಹೇಳಿದ್ದಾರೆ. ಆದರೆ ಕಳೆದ ವರ್ಷ PM ಮೋದಿ ಚೈನಾಗೆ ಭೇಟಿ ಕೊಟ್ಟಾಗ ಇದೇ ಪಂಚಶೀಲ ಒಪ್ಪಂದದ ತತ್ವವನ್ನು ಎರಡೂ ರಾಷ್ಟ್ರಗಳು ಪಾಲಿಸಬೇಕು ಅನ್ನೋದನ್ನ ಚೀನಾ ಅಧ್ಯಕ್ಷ ಜಿನ್ಪಿಂಗೇ ಹೇಳಿದ್ರು ಅಂತ CDS ಹೇಳಿದ್ದಾರೆ. ಇನ್ನು ಅಮೆರಿಕ ವೆನೆಜುವೆಲಾದಲ್ಲಿ ಮಡೂರೋನನ್ನ ಹೊತ್ಕೊಂಡ್ಬರೋಕೆ ಮಾಡಿದಂಥ ಆಪರೇಷನ್ನಲ್ಲಿ ಆಂಥ್ರಪಿಕ್ AI ಯೂಸ್ ಮಾಡಿತ್ತು ಅನ್ನೋ ಮಾಹಿತಿ. ಅದೇ ಈ ಆಪರೇಷನ್ನ ರಿಯಲ್ ವಾರಿಯರ್ ಅಂತ ಗೊತ್ತಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಪ್ರಕಾರ ಅಮೆರಿಕ ಆಂಥ್ರಪಿಕ್ ಕಂಪನಿಯ ಕ್ಲಾಡ್ AI ಮಾಡೆಲ್ ಅನ್ನು ಯೂಸ್ ಮಾಡಿತ್ತು. ನೇರವಾಗಿ ಬಳಸಿಲ್ಲ, ಬದಲಿಗೆ ಪಲಾಂಟಿರ್ ಅನ್ನೋ ಡೇಟಾ ಅನಾಲಿಟಿಕ್ಸ್ ಕಂಪನಿಯ ಪ್ಲಾಟ್ಫಾರ್ಮ್ ಮೂಲಕ ಇದನ್ನ ಯೂಸ್ ಮಾಡ್ಕೊಂಡಿದ್ರು ಅಂತ. ಸಾಮಾನ್ಯವಾಗಿ ನೀವು ಆಫೀಸ್ ಕೆಲಸಕ್ಕೆ ಕೋಡಿಂಗ್ಗೆ ಯೂಸ್ ಮಾಡೋ ಇದೇ ಕ್ಲಾಡ್ ಕೋವರ್ಕ್ ಏನಿದೆ, ಅದು ದಾಳಿಗೆ ಪರ್ಫೆಕ್ಟ್ ಟೈಮ್ ಯಾವುದು ಅಂತ ಹೇಳಿ ಡಿಸೈನ್ ಮಾಡಿಕೊಟ್ಟಿತ್ತು ಅಂತ. ಮಡೂರೋ ಚಲನವಲನ ಸ್ಯಾಟಲೈಟ್ ದೃಶ್ಯಗಳು ಮತ್ತು ಎನ್ಕ್ರಿಪ್ಟ್ ಆದ ರಹಸ್ಯ ಸಂದೇಶಗಳನ್ನು ಮನುಷ್ಯರಿಗಿಂತ 1000 ಪಟ್ಟು ವೇಗದಲ್ಲಿ ಅನಲೈಸ್ ಮಾಡ್ತು. ಅಟ್ಯಾಕ್ ಮಾಡೋಕೆ ಪರ್ಫೆಕ್ಟ್ ಟೈಮಿಂಗ್ ಯಾವುದು ಅಂತ ಹೇಳ್ತು. ಅಷ್ಟೇ ಅಲ್ಲ, ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಭವಿಷ್ಯದ ಲೆಕ್ಕಾಚಾರಗಳನ್ನು ಕೂಡ ಹಾಕ್ತು. ಇದರಿಂದ ಅಮೆರಿಕ ಯಾವುದೇ ಲಾಸ್ ಇಲ್ಲದೆ ಈಸಿಯಾಗಿ ಕಾರ್ಯಾಚರಣೆ ಮಾಡೋಕ್ಕೆ ಸಾಧ್ಯ ಆಯಿತು. ರಿಯಲ್ ಟೈಮ್ನಲ್ಲಿ ಕಮಾಂಡರ್ಗಳಿಗೆ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಮಾಡ್ತು ಇದು ಅಂತ ಹೇಳಿದೆ. ಇದು ಅಮೆರಿಕದಲ್ಲಿ ಬಹಳ ಕೋಲಾಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ನಮ್ಮ AI ಯುದ್ಧಕ್ಕೆ ಅಥವಾ ಹಿಂಸೆಗೆ ಬಳಸಬಾರ್ದು ಅಂತ ಆಂಥ್ರಪಿಕ್ ಕಂಪನಿ ಸ್ಟ್ರಿಕ್ಟ್ ರೂಲ್ಸ್ ಇಟ್ಕೊಂಡಿದ್ದೀವಿ ಅಂತ ಹೇಳುತ್ತೆ. ಆದರೂ ಅಮೆರಿಕದ ಮಿಲಿಟರಿ ಅದನ್ನು ಬ್ರೇಕ್ ಮಾಡಿ ಪಲಾಂಟಿರ್ ಮೂಲಕ, ಅದು ಕೂಡ ಇದೇ ಥರ AI ಥರನೇ ಅಂತ ಅಂದ್ಕೊಳ್ಳಿ, ಡಿಫೆನ್ಸಿಗೆ AI ಇಂಟಿಗ್ರೇಟ್ ಮಾಡೋ ಕಂಪ್ನಿ ಅಂತ ಅಂದ್ಕೊಳ್ಳಿ, ಆ ಪಲಾಂಟಿರ್ ಮೂಲಕ ಈ ಆಪರೇಷನ್ ನಡೆಸಿದೆ. ಸೊ ಕಂಪನಿ ಇದಕ್ಕೆ ಆಂಥ್ರಪಿಕ್ ಏನು ಹೇಳುತ್ತೆ ನೋಡಬೇಕು. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವೆನೆಜುವೆಲಾ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಯಾವಾಗ ಏನು ಅಂತ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಏನು ಮಾದಕ ವಸ್ತು ಮಾರಾಟ ಆಗ್ತಿದೆ ಅಂತ ಹೇಳಿ ಕೆರೆಬಿಯನ್ ಸಮುದ್ರದಲ್ಲಿ ಅಮೆರಿಕ ಮತ್ತೆ ದಾಳಿ ಮಾಡಿದೆ. 3 ನಶಾ ಉಗ್ರಗಾಮಿಗಳನ್ನ ಮುಗಿಸಲಾಗಿದೆ. ನಮ್ಮ ಸೇನೆಗೆ ಯಾವುದೇ ಹಾನಿ ಆಗಿಲ್ಲ ಅಂತ ಅಮೆರಿಕದ ಸದರ್ನ್ ಕಮಾಂಡ್ ಹೇಳಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಅಮೆರಿಕ ಸೇನೆ ಇಂಥ ಕಾರ್ಯಾಚರಣೆ ನಡೆಸಿ ಅನೇಕ ಬೋಟ್ಗಳ ಮೇಲೆ ದಾಳಿ ಮಾಡಿತ್ತು. ಇದುವರೆಗೆ ಅಮೆರಿಕ ದಾಳಿಗೆ 133 ಜನ ಮೃತಪಟ್ಟಿದ್ದಾರೆ. ಏನು ಸ್ನೇಹಿತರೆ, ಮಾರ್ಚ್ 13ಕ್ಕೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ, ತ್ರಿವೇಣಿ ಸಂಗಮಕ್ಕೆ 7 ಸೆನ್ಸ್ ಟೂರಿಸಂನ ಹೊಸ ಟ್ರಿಪ್. ಬರೀ 33,500 ರೂಪಾಯಿಗೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ಟ್ರಿಪ್ ಹೋಗಿ ಬರ್ಬೋದು. ಏನು ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ರಷ್ಯಾ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಸೊ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಇದಕ್ಕೆ ತಯಾರಾಗಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಈಗ ಮಿಸ್ ಮಾಡಿದ್ರೆ ಅಪಾರ್ಚುನಿಟಿಯನ್ನ ಕಳ್ಕೊಂಡಂಗಾಗುತ್ತೆ ಅಂತ ಯುಕ್ರೇನ್ಗೆ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಈ ಯುದ್ಧ ನಿಂತ ಮೇಲೆ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಬಗ್ಗೆ ಹೊಸ ನಿಯಮಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸಹಬಾಳ್ವೆಗೆ ಪೂರಕವಾಗುವಂತ ನೀತಿ ತರಬೇಕು ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಫೆಬ್ರವರಿ 17 ಮತ್ತು 18ನೇ ತಾರೀಕು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ 2 ರಾಷ್ಟ್ರಗಳ ನಡುವೆ ಮೀಟಿಂಗ್ ನಡೆಯುತ್ತೆ. ಸೊ ಅಲ್ಲೇನಾಗುತ್ತೆ ಅನ್ನೋದನ್ನ ಕೂಡ ನೋಡಬೇಕು ನಾವೀಗ. ಏನು ಅಮೆರಿಕದಲ್ಲಿ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದ ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಕಾಣೆಯಾಗಿದ್ದಾರೆ. ಬರ್ಕ್ಲೆ ಹಿಲ್ಸ್ನ ಆಂಜಾ ಕೆರೆ ಬಳಿ ಇವರು ಕೊನೆಯದಾಗಿ ಕಾಣಿಸ್ಕೊಂಡಿದ್ರು. ಅಲ್ಲಿ ಅವರ ಬ್ಯಾಗ್, ಪಾಸ್ಪೋರ್ಟ್ ಮತ್ತು ಲ್ಯಾಪ್ಟಾಪ್ ಸಿಕ್ಕಿದೆ. ಫೆಬ್ರವರಿ 9ರಿಂದ ಇವರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಹಾಗೆ ಇವರ ಪೋಷಕರೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ಇನ್ನು ಫ್ರಾನ್ಸ್ ಮತ್ತು ಆಫ್ರಿಕನ್ ಕಂಟ್ರಿ ನೈಜರ್ ನಡುವೆ ಉದ್ವಿಗ್ನತೆಯಾಗಿದೆ. ಯಾವ ಕ್ಷಣದಲ್ಲಾದರೂ ಯುದ್ಧ ಆಗ್ಬೋದು, ರೆಡಿ ಇರಿ ಅಂತ ಹೇಳಿ ನೈಜರ್ ಆರ್ಮಿ ಚೀಫ್ ಇಬ್ರೋ ಅಮಾಡೋ ಬಚೌರ್ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಸಂಬಂಧವನ್ನೆಲ್ಲ ಹಾಳು ಮಾಡಿದ್ದಾರೆ. ಫ್ರಾನ್ಸ್ ನಮ್ಮ ಮೇಲೆ ದಾಳಿ ಮಾಡಬಹುದು, ಸೊ ಜನ ಯುದ್ಧಕ್ಕೆ ರೆಡಿ ಆಗಿರಿ ಅನ್ನೋ ಕರೆ ಕೊಟ್ಟಿದ್ದಾರೆ. ಆದರೆ ಫ್ರಾನ್ಸ್ ಏನು ಹೇಳಲಿಲ್ಲ, ನೋಡ್ಬೇಕೇನಾಗುತ್ತೆ ಅಂತ ಹೇಳಿ. ಮುಖ್ಯ ಕಾರಣ ಏನಾಗಾದ್ರೆ ಜಗಳಕ್ಕೆ ಯುರೇನಿಯಂ. ನೈಜರ್ನಲ್ಲಿರೋ ಫ್ರಾನ್ಸ್ ಒಡೆತನದ ಒರಾನೋ ಕಂಪನಿಗೆ ಸೇರಿದ ಬೃಹತ್ ಯುರೇನಿಯಂ ಗಣಿಯನ್ನ ನೈಜರ್ ಸರ್ಕಾರ ಸೀಸ್ ಮಾಡಿದೆ. ಫ್ರಾನ್ಸ್ ಅಣು ವಿದ್ಯುತ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋ ರಾಷ್ಟ್ರ. ಅದಕ್ಕೆ ಯುರೇನಿಯಂ ಅನ್ನೋದು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ. ಅದು ಬರೋದು ಈ ಆಫ್ರಿಕಾದಿಂದ. ಸೊ ಆ ಗಣಿ ಕೈ ತಪ್ಪಿರೋದ್ರಿಂದ ಫ್ರಾನ್ಸ್ಗೆ ಎನರ್ಜಿ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹೀಗಾಗಿ ನೈಜರ್ನಲ್ಲಿ ಸರ್ಕಾರವನ್ನೇ ಚೇಂಜ್ ಮಾಡೋಕೆ ಮೇಜರ್ ಮಿಲಿಟರಿ ಆಪರೇಷನ್ಸ್ ಅನ್ನ ಆಥರೈಸ್ ಮಾಡಬಹುದು ಇಮಾನ್ಯುಯಲ್ ಮ್ಯಾಕ್ರಾನ್ ಅಂತ ಹೇಳಲಾಗ್ತಿದೆ. ಏನೋ ನೇಪಾಳದಲ್ಲಿ ಮತ್ತೆ ಪ್ರತಿಭಟನೆ. ಕೆಲ ತಿಂಗಳುಗಳ ಹಿಂದೆ ಒಲಿ ಸರ್ಕಾರವನ್ನ ಕಿತ್ತೊಗೆದು ಯುವಕರು ಹೊಸ ಸರ್ಕಾರವನ್ನ ತಂದಿದ್ರು. ಈಗ ಮತ್ತೆ ಸಾವಿರಾರು ಜನ ಬೀದಿಗಿಳಿದು ನಮಗೆ ರಾಜಾಡಳಿತ ಬೇಕು ಅಂತ ಕೂಗಿದ್ದಾರೆ. ನೇಪಾಳವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಿಸಬೇಕು. ಮಾಜಿ ರಾಜ ಜ್ಞಾನೇಂದ್ರ ನಮ್ಮ ನಾಯಕರಾಗಬೇಕು. ನಾವು ಅವ್ರನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತೀವಿ. ಈ ಭ್ರಷ್ಟರ ಆಡಳಿತ ಎಂಡ್ ಆಗಬೇಕು ಅಂತ ಕೇಳಿದ್ದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋಕೆ ಪೊಲೀಸರು ಸಿಕ್ಕಾಪಟ್ಟೆ ಒದ್ದಾಡಬೇಕಾಗಿದೆ. ಪ್ರತಿಭಟನೆ ಮುಂದುವರೆದಿದೆ. ಮುಂದಿನ ತಿಂಗಳು ನೇಪಾಳದಲ್ಲಿ ಎಲೆಕ್ಷನ್ ಟೈಮ್. ಈ ಸಲ ಜ್ಞಾನೇಂದ್ರ ಕೂಡ ಚುನಾವಣೆಗೆ ಧುಮುಕೋ ಲೆಕ್ಕಾಚಾರ ಇದೆ. ಈ ನಿಟ್ಟಿನಲ್ಲಿ ಇದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ. ರಾಜ ಆಗ್ತಾರಾ ಅಥವಾ ಈ ಮಾಜಿ ರಾಜ ಜನರಿಂದ ಓಟ್ ತಗೊಂಡು ಚುನಾವಣೆಯಲ್ಲಿ ಪ್ರಧಾನಿಯಾಗಿ ಬರ್ತಾರಾ ನೋಡಬೇಕು. ಇನ್ನು ಭಾರತ, ಚೈನಾ, ಜಪಾನ್ ಬಳಿಕ ಏಷ್ಯಾದ ಮತ್ತೊಂದು ರಾಷ್ಟ್ರ ಈಗ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೊಂದೋಕೆ ರೆಡಿಯಾಗಿದೆ. ಇದೇ ವರ್ಷದ ಅಕ್ಟೋಬರ್ನಲ್ಲಿ ಇಂಡೋನೇಷಿಯಾ ಗಿಸೆಪೆ ಗ್ಯಾರಿಬಾಲ್ಡಿ ಹೆಸರಿನ ಹಡಗನ್ನು ಸೇರಿಸ್ಕೊಳ್ತಾ ಇದೆ. ಇಟಲಿ ಹತ್ತಿರ ಇತ್ತು. 2024ರಲ್ಲಿ ರಿಟೈರ್ಮೆಂಟ್ ಕೊಡಲಾಗಿತ್ತು. ರಿಪೇರಿ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅಂತ ಹೇಳಿ ಇಂಡೋನೇಷಿಯಾದವರು ಈಗ ತಗೊಂಡಿದ್ದಾರೆ. ಈ ವಿಮಾನ ವಾಹಕ ನೌಕೆ ಯುದ್ಧಕ್ಕಿಂತ ಭೂಕಂಪ, ಸುನಾಮಿ ಅಂತ ನ್ಯಾಚುರಲ್ ಡಿಸಾಸ್ಟರ್ಗಳ ಟೈಮ್ನಲ್ಲಿ ಯೂಸ್ ಆಗುತ್ತೆ ಅಂತ ಇಂಡೋನೇಷಿಯಾ ನೇವಿ ಚೀಫ್ ಹೇಳಿದ್ದಾರೆ. ಇನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸೇರ್ಕೊಂಡು ಹೊಸ ಮೈಲುಗಲ್ಲನ್ನು ಅಚೀವ್ ಮಾಡಿದ್ದಾರೆ. ಕ್ರೂ 12 ಮಿಷನ್ ಅನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಫೆಬ್ರವರಿ 13ನೇ ತಾರೀಕು ಫ್ಲೋರಿಡಾದ ಕೇಪ್ ಕೆನವೆರಲ್ನಿಂದ ಇದನ್ನ ಲಾಂಚ್ ಮಾಡಲಾಗಿದೆ. ಫಾಲ್ಕನ್ 9 ರಾಕೆಟ್ ಮೂಲಕ 4 ಗಗನಯಾತ್ರಿಗಳನ್ನು ಹೊತ್ತ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ISSಗೆ ಹಾರಿದೆ. ಭಾನುವಾರ ಬೆಳಗಿನ ಜಾವ ಸೇಫ್ ಆಗಿ ISSಗೆ ಹೋಗಿ ಡಾಕ್ ಆಗುತ್ತೆ. ಇದರಲ್ಲಿ ನಾಸಾ ಮತ್ತು ರಷ್ಯಾದ ಗಗನಯಾನಿಗಳಿದ್ದಾರೆ. ಇವರು ಮುಂದಿನ 6 ತಿಂಗಳು ಸ್ಪೇಸ್ ಸ್ಟೇಷನ್ನಲ್ಲೇ ಇದ್ದು ನ್ಯೂಮೋನಿಯಾ ಬ್ಯಾಕ್ಟೀರಿಯಾ, ಮನುಷ್ಯರ ರಕ್ತ ಪರಿಶೋಧನೆ ಮತ್ತು ಬಾಹ್ಯಾಕಾಶದಲ್ಲಿ ಕೃಷಿ ಮಾಡೋ ಬಗ್ಗೆ ಸಂಶೋಧನೆ ನಡೆಸ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್ ಅನ್ನ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.